ನೋಡಿದ್ವಿ ಆರ್ತಿ, ಏನೆಲ್ಲ ಅಂದ್ಲು. ನನ್ನ ಮಗಳು ನನ್ನನ್ನ ಏನೆಲ್ಲ ಬೈದ್ಲು ನೋಡಿದ್ಯಾ? ನಂಗೆ ತುಂಬಾ ನೋವಾಗ್ತಿದೆ, ತುಂಬಾ ನೋವಾಗ್ತಿದೆ. ನಿಮ್ಗೆಷ್ಟು ನೋವಾಗಿರುತ್ತೆ ಅಂತ ನನಗೆ ಗೊತ್ತಪ್ಪ. ನಾನು ಆ ಥರ ಎಲ್ಲ ಅನ್ಬಾರ್ದಿತ್ತು. ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡಿ ನನ್ನನ್ನ. ಅಷ್ಟಕ್ಕೂ ನಾನು ಮಾಡಿದ್ದಾದ್ರೂ ಏನಾರ್ತಿ, ನಮ್ಮ ಮಗಳು ಚೆನ್ನಾಗಿರ್ಬೇಕು, ಅವಳು ಸುರಕ್ಷಿತವಾಗಿರ್ಬೇಕು ಅಂದೆ. ಅದಕ್ಕೋಸ್ಕರ ಏನಾರ ವ್ಯವಸ್ಥೆ ಮಾಡೋಣ ಅಂದೆ. ಅದನ್ನೇ ಬೇಡ ಅಂದ್ಲು. ಈ ಅಪ್ಪನ ರಕ್ಷಣೆ ಅವಳಿಗೆ ಬೇಡ ಅಂತ ಆರ್ತಿ. ಅವಳಿಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇಲ್ಲ? ನನ್ಗೆಲ್ಲ ಅರ್ಥ ಆಗುತ್ತಪ್ಪ. ನಿನ್ ಪ್ರೀತಿ ಏನು ಅಂತ ನನಗ್ ಗೊತ್ತು. ಆದ್ರೆ ನನ್ನ ಪರಿಸ್ಥಿತಿ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಗಂಡನ ಮನೇಲಿದ್ದೀನಪ್ಪ, ಈ ಕಟ್ಟಲ್ ಬಿದ್ದಿದ್ದೀನಿ ನಾನು. ನೀವು ಬೇಕು, ಅವರು ಬೇಕು. ಯಾರು ಅಂತ ಉಳಿಸ್ಕೊಳ್ಳಿ ನಾನು. ಹೆಣ್ಮಕ್ಳಿಗೆ ಅಪ್ಪನಿಗಿಂತ ಒಂದು ಕೈ ಗಂಡನೇ ಜಾಸ್ತಿ ರೀ. ಅದು ನಿಮಗೂ ಗೊತ್ತಲ್ವಾ? ಅದ್ರಲ್ಲೂ ನಕ್ಷತ್ರ ಅವಳು ಭೂಪತಿನ ಬಿಟ್ಕೊಡ್ತಾಳ ಹೇಳಿ? ಹಾಗಾದ್ರೆ ನನ್ನನ್ನು ಬಿಟ್ಕೊಡ್ಬೋದಾ? ಈ ಅಪ್ಪನ್ನೇ ಬಿಟ್ಕೊಡ್ಬೋದಾ? ನಾನು ಬೇಡವಂತ ಅವಳಿಗೆ? ನೀವು ಬೇಡ ಅಂತ ಅವಳು ಎಲ್ಲಿ ಹೇಳಿದ್ಲು ಹೇಳಿ? ಆದ್ರೆ ಅವಳ ಪರಿಸ್ಥಿತಿ ಅವಳ ಬಾಯಿನಲ್ಲಿ ಆ ಥರ ಎಲ್ಲ ಮಾತಾಡ್ಸಿದೆ ಅಷ್ಟೇ ರೀ. ಒಂಥರದಲ್ಲಿ ಇವತ್ತಿನ ಅವಳು ಈ ಪರಿಸ್ಥಿತಿಗೆ ನಾವೇ ಕಾರಣ ಅಲ್ವಾ ರೀ? ನಾವು ಮಾಡಿಸಿರೋ ಮದ್ವೆ, ಬೇಡದೇ ಇರೋ ಆ ತಾಳಿ ಎಲ್ಲ ಅವಳಿಗೆ ಉಸಿರುಗಟ್ಟಿಸ್ತಾ ಇದೆ ರೀ. ಅದನ್ನೆಲ್ಲ ಸರಿ ಹೋಗ್ಬೇಕು ಅಂತಾನೆ ನಾನು ಈ ತರ ಹೋರಾಡ್ತಿದ್ದೀನಲ್ವಾ ಆರ್ತಿ? ಅವಳು ಚೆನ್ನಾಗಿರ್ಬೇಕು ಅಂತ. ನೀವು ಹೋರಾಡ್ತೀರಪ್ಪ. ನಿಮ್ಮ ಮಗಳು ಅಂತ ಬಂದಾಗ ಎಲ್ರನ್ನೂ ಎದುರಾಕೊಂಡು ಹೋರಾಡ್ತೀರಾ. ಆದ್ರೆ ಅದಕ್ಕೋಸ್ಕರ ನೀವು ಹಾರಿಸ್ಕೊಳ್ಳೋ ದಾರಿ ಬಗ್ಗೆ ಯಾಕಪ್ಪ ಯೋಚನೆ ಮಾಡ್ತಿಲ್ಲ? ಬಲವಂತದ ಮದ್ವೆ ಮಾಡಿಸ್ಬೋದಪ್ಪ, ಆದ್ರೆ ಸಂಸಾರ ಮಾಡ್ಸಕ್ಕಾಗಲ್ಲ. ಬಲವಂತವಾಗಿ ತಾಳಿ ಕಟ್ಟಿಸ್ಬೋದು, ಆದ್ರೆ ಗಂಡನ ಪ್ರೀತಿ ಸಿಗಲ್ಲ ಅಪ್ಪ. ಚಿಕ್ಕ ವಯಸ್ಸಿಂದ ಅವಳಿಗೆ ಏನೂ ಸಿಕ್ಕಿಲ್ಲ, ಏನೇನು ಸಿಕ್ಕಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಅವಳು ಆಸೆ ಪಟ್ಟಿದ್ದು ಸಿಗ್ಲಿ ಅಂತ ಮದುವೆ ಮಾಡಿಸ್ದೆ. ಅದೇ ತಪ್ಪಾಗೋಯ್ತಾ? ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ರೀ. ನಾನು ಮುಖ ತೋರಿಸ್ಬಾರ್ದಂತೆ, ಈ ಕಡೆ ಬರಬಾರ್ದಂತೆ, ಅವಳ ಹತ್ರ ಮಾತಾಡ್ಬಾರ್ದು. ರೀ
ಅಮ್ಮ ಆ ಮನುಷ್ಯ ಹೋಗೇ ಇಲ್ಲ, ಕಾರ್ ಇನ್ನೂ ಅಲ್ಲೇ ಇದೆ. ಶೇಮ್ಲೆಸ್. ಮಗಳು ಬಾಯ್ ಬಿಟ್ಟು ಹೋಗು ಅಂದಮೇಲೆ ಹೋಗ್ತಿಲ್ಲ. ಹೌದಮ್ಮ, ಗಂಡ ಹೆಂಡತಿ ಇಬ್ರು ಎಮೋಷನಲ್ ಆಗಿ ತಕ್ಕೊಂಡು ಅಳ್ತಾ ಇದ್ದಾರೆ. ಅಮ್ಮ ನಿಮ್ಗೇನು ಅನ್ಸುತ್ತೆ? ಆ ಹುಡುಗಿ ನಿಜವಾಗ್ಲೂ ಅವ್ರ ಅಪ್ಪಂಗೆ ಬೈದಿರ್ಬೋದಾ ಅಥವಾ ಎಲ್ಲೋ ಮಾಡ್ತಾ ಇರ್ಬೋದಾ? ಯಾಕಂದ್ರೆ ಅಮ್ಮ ನಮ್ಮ ಮುಂದೆ ಇಲ್ಲಿ ಬೈಯೋ ಥರ ಮಾಡಿ ಆಮೇಲೆ ಗುಟ್ಟಾಗಿ ಒಂದಾಗಿರ್ಬೋದಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಇವನ್ ಕೇರ್. ಅವಳು ನಿಜವಾಗ್ಲೂ ಹೇಳಿರಲಿ ಅಥವಾ ನಾಟಕನಾದರೂ ಮಾಡಿರಲಿ, ಮತ್ತೆ ಆ ಮನುಷ್ಯ ಈ ಕಡೆ ಬರಬಾರ್ದು ಅಷ್ಟೇ. ಬಟ್ ಒಂದಂತೂ ಹೌದು, ಅಷ್ಟೆಲ್ಲ ಮಗಳು ಅಂದಾಗ ಅವನಿಗೆ ನಿಜವಾಗ್ಲೂ ನೋವಾಯಿತು. ಆ ನೋವು ಕಣ್ಣಲ್ಲಿ ಕಾಣಿಸ್ತು, ಕಣ್ಣೀರಾಗಿ ಹೊರಗೆ ಬಂತು. ನಾನು ಅದನ್ನು ನೋಡಿದೆ. ಹೂನಮ್ಮ, ನನಗೂ ಹಾಗೆ ಅನ್ನಿಸ್ತು. ಆದರೆ ಎಲ್ಲರೂ ನಂಬಿಸೋ ಥರ ಆ್ಯಕ್ಟ್ ಮಾಡಿ ಕಣ್ಣೀರು ಹಾಕುವಂಥ ಪ್ರೊಫೆಷನಲ್ ಆ್ಯಕ್ಟ್ರೇನ ಅಲ್ಲಮ್ಮ ಅವರು. ಅಂದಮೇಲೆ ಅದು ನಿಜವಾದ ಕಣ್ಣೀರೇ ಇರಬೇಕು. ನನ್ನ ನೋವೇನು, ಭೂಪತಿ ಮದುವೆ ಆದಾಗಿಂದ ನಾನು ಎಷ್ಟು ಒದ್ದಾಡಿದ್ದೀನಿ, ನೋವು ಅನುಭವಿಸಿದ್ದೀನಿ ಅಂತ ಅವನಿಗೆ ಅರ್ಥ ಆಗಬೇಕು ಅಂದರೆ ಅವನು ಆ ನೋವನ್ನು ಅನುಭವಿಸ್ಬೇಕು. ಅದು ಈಗ ಶುರು ಆಗಿದೆ. ಅಮ್ಮ ನೀವೇನು ಮಾಡೋದೇ ಬೇಕಾಗಿಲ್ಲ, ಅವನ ಮಗಳೇ ಎಲ್ಲ ಕೊಡ್ತಾ ಇದ್ದಾಳೆ. ನನಗೂ ಅದೇ ಬೇಕಾಗಿರೋದು. ನಾನು ನನ್ನ ಮೌರ್ಯ ದೂರ ದೂರ ಇದ್ದು ಅನುಭವಿಸ್ತಿರೋ ನೋವು ಅವನಿಗೂ ಗೊತ್ತಾಗಲಿ, ಗೊತ್ತಾಗಬೇಕು. ಇನ್ನು ಎಷ್ಟೊತ್ತು ಅಂತ ಇಲ್ಲೇ ಇರೋದ್ರಿ? ಹೋಗೋಣ ಬನ್ನಿ. ಆರ್ತಿ, ನಕ್ಷತ್ರನ ಒಂದ್ಸತಿ ನೋಡೋಣ ಅನ್ನಿಸ್ತಾ ಇದೆ. ಬೇಡರಿ, ಮತ್ತೆ ಒಳಗಡೆ ಹೋದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಒಂದೇ ಒಂದ್ಸತಿ ಆರ್ತಿ, ಪ್ಲೀಸ್. ಬೇಡರಿ, ಈಗ ನಾವು ಒಳಗಡೆ ಹೋದ್ರೆ ಮರ್ಯಾದೆ ಇರಲ್ಲ ರೀ. ಅವಳು ನನ್ನ ದೇವತೆ, ಅವಳನ್ನ ಹೊತ್ಕೊಂಡು ಮೆರೆಸೋ ತೇರು ನಾನು. ಮಗಳ ಮುಂದೆ ಯಾವ ಮರ್ಯಾದೆ? ಇಷ್ಟೊಂದು ಇಮೋಷನಲ್ ಹಾಕ್ಬೇಡಿ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ನಾನು ಒಂದ್ಸತಿ ಮಾತಾಡಿಸ್ಬರ್ತೀನಿ. ಇಲ್ಲ ರೀ, ನೀವು ಹೋಗೋದ್ ಬೇಡ. ಪ್ಲೀಸ್, ನೀನ್ ಇಲ್ಲೇ ನಿಂತಿರು, ನಾ ಹೋಗ್ಬರ್ತೀನಿ. ನೋಡಿ, ನನ್ನ ಮಾತು ಕೇಳ್ತಿರೋ ಇಲ್ವೋ? ಹೀಗೆಲ್ಲ ಇನ್ನೊಬ್ರು ಮನೆ ಮುಂದೆ ನಿಂತು ಕಣ್ಣೀರು ಹಾಕ್ಬಾರ್ದು ರೀ, ಒಳ್ಳೇದಲ್ಲ. ಬನ್ನಿ, ನಾವು ಹೋಗೋಣ ಬನ್ನಿ. ಬೇಡ ಆರ್ತಿ, ಪ್ಲೀಸ್ ಪ್ಲೀಸ್, ನನ್ನ ಮಾತು ಕೇಳಿ. ನಿನಗೇನು ಅನ್ಸುತ್ತೆ? ಓಕೆ, ಯಾವಾಗ? ನೋ ನೋ ನೋ, ಡೋಂಟ್ ಡೂ ದ್ಯಾಟ್. ಡೌಟ್ ಬರುತ್ತೆ. ಇಷ್ಟು ದಿನ ಯಾರಿಗೂ ಗೊತ್ತಾದಾಗ ಮ್ಯಾನೇಜ್ ಮಾಡಿದ್ಯಾ, ಹಾಗೆ ಮೇಂಟೈನ್ ಮಾಡು. ನಾನು ನಿನ್ನ ಹತ್ರ ಮಾತಾಡಬೇಕು ಇವತ್ತೇ, ಅರ್ಜೆಂಟ್ ಇದೆ. ನೆಕ್ಸ್ಟ್ ಪ್ಲಾನ್ಗೆ ನನಗೆ ನಿನ್ನ ಹೆಲ್ಪ್ ಬೇಕು. ಆ ಮನೇಲಿ ನಿನ್ನ ಹೆಲ್ಪ್ ಇಲ್ಲದೆ ನನಗೇನು ಮಾಡೋಕ್ಕಾಗಲ್ಲ. ಏನಾಗಲ್ಲ, ಡೋಂಟ್ ವರಿ. ಇನ್ನು ಸ್ವಲ್ಪ ಹೊತ್ತಲ್ಲ ಅಲ್ಲಿರ್ತೀನಿ. ವೇಟ್ ಫಾರ್ ಮೀ. ಗಾಡ್, ಅವ್ರ ಮೌಲ್ಯನ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಹೇಳಿ, ಹೇಗೆ ಲಾಕ್ ಆಗಿದ್ದೀನಿ ಅಂದರೆ, ಅವ್ರ ಮನೆಯಲ್ಲಿ ಅವ್ರ 3 ಜನ ಅಣ್ಣಂದಿರು ಅಷ್ಟು ಚೆನ್ನಾಗಿದ್ದಾರೆ. ಇವ್ನು ನೋಡಿದ್ರೆ ಹಿಂಗೆ, ಅದು ಯಾಕೆ ಹಾಗೆ ಹುಟ್ಟಿದಾನೋ. ಇವನು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಕೊಳ್ತಿದ್ದೆ. ದುಡ್ಡು ನೋಡಿದ್ರೆ ಓಕೆ, ಬಟ್ ಆ ಕಲರ್, ಗಾಡ್, ಕಾಂಟ್ ಟೇಕ್ ಇಟ್.
ಇವ್ರಿವತ್ತು ನನ್ನ ಬಿಡಲ್ಲ ಅನ್ಸುತ್ತೆ. ಹಲೋ ಅತ್ತೆ. ಏನು ಮಾಡ್ತಿದ್ಯಾ ಶ್ವೇತಾ? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಅತ್ತೆ ಪಾತ್ರೆ ತೊಳಿತಿದ್ದೆ. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಕೈಯೆಲ್ಲ ಸೋಪ್ ಆಗಿತ್ತು, ಅದಕ್ಕೆ ರಿಸೀವ್ ಮಾಡೋದು ಲೇಟ್ ಆಯಿತು. ಓ ಪುವರ್ ಥಿಂಗ್. ಆ ಕೆಲಸ ಎಲ್ಲ ಮಾಡಿಸ್ತಾರ ನಿನ್ನ ಹತ್ರ? ಮನೆ ಅಂದಮೇಲೆ ಮಾಡಬೇಕಲ್ವಾ ಅತ್ತೆ, ಅದು ಅಮ್ಮಂಗೋಸ್ಕರ ಮಾಡ್ತಿದ್ದೀನಿ. ಹೌ ಸ್ವೀಟ್. ನಿಂಗೆ ಹೆಚ್ಚು ದಿನ ಈ ಕಷ್ಟ ಇರಲ್ಲ ಶ್ವೇತಾ. ಆದಷ್ಟು ಬೇಗ ಈ ಮನೆಗೆ ಬರ್ತೀಯಾ. ಡೋಂಟ್ ಯು ವರಿ. ಸರಿ ಅತ್ತೆ. ಅತ್ತೆ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಸ್ವಲ್ಪ ಕೆಲಸ ಇದೆ. ಇರು ಇರು ಇರು, ನಾನು ನಿನ್ನ ಹತ್ರ ಬೇರೆ ಏನೋ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. ಒಂದು 5 ನಿಮಿಷ ಅಷ್ಟೇ. ಮೌರ್ಯನ ಬಗ್ಗೆನೋ? ಛೇ, ಫೋನ್ ಇಡ್ತೀನಿ ಅಂದರೂ ಬಿಡ್ತಿಲ್ಲ. ಶ್ವೇತಾ, ಅತ್ತೆ ಅದೇ ನೀನು ಮೌರ್ಯ ಮೀಟ್ ಆಗಿದ್ರಲ್ಲ, ನಿಂಗೇನು ಅನ್ನಿಸ್ತು? ಆಮೇಲೆ ಏನಾದರೂ ಮೌರ್ಯ ಫೋನ್ ಮಾಡಿದ್ನಾ? ಅತ್ತೆ ಅದು ಆಮೇಲೆ ಏನಿಲ್ಲ ಅತ್ತೆ. ಸರಿ, ಆವತ್ತೇನು ಅನ್ನಿಸ್ತು? ವಾಂತಿ ಮಾಡ್ಕೋಬೇಕನ್ನಿಸ್ತು ನಿಮ್ಮ ಮಗನ ಚಂದ ನೋಡಿ. ಹೇಳು ಶ್ವೇತಾ, ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಆವತ್ತು ನೀ ಬೇಗ ಹೊಟ್ಟೋದ್ಯಂತೆ ಮೌರ್ಯ ಹೇಳ್ದ. ಇರಲಿ ಬಿಡು, ನಿಂಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ನಾನು ಸುಮ್ಮನೆ ಆದೆ. ಹಾಂ ಅತ್ತೆ. ಏನಂತ ಡಿಸೈಡ್ ಮಾಡಿದೆ? ಗಾಡ್, ನನ್ನ ಕಲರ್ ಏನು, ನನ್ನ ಮಗನ ಕಲರ್ ಏನು ಅಷ್ಟು ಗೊತ್ತಾಗಲ್ವಾ? ನಾನು ಅವನನ್ನ ಕಟ್ಕೊಂಡ್ರೆ ಜೋಡಿ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ನಿನ್ನ ಕಣ್ಣು ಮುಂದೆ ಬರ್ತಿಲ್ವಾ? ಯಾಕೆ ಶ್ವೇತಾ ಏನು ಮಾತಾಡ್ತಿಲ್ಲ? ನಿನ್ನ ಒಪಿನಿಯನ್ ಹೇಳು. ಅಲ್ಲ ಅತ್ತೆ, ಅದು ನನಗಿನ್ನೊಂದು ಸ್ವಲ್ಪ ದಿನ. ಓಕೆ 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 ಓಕೆ, ನಾನು ಅರ್ಜೆಂಟ್ ಮಾಡಲ್ಲ. ಟೇಕ್ ಯುವರ್ ಟೈಮ್ ಡಿಯರ್. ಆಮೇಲೆ ನೀನೇ ಫೋನ್ ಮಾಡಿ ಹೇಳು, ನಾನು ಮತ್ತೆ ಕೇಳಕ್ಕೆ ಬರಲ್ಲ. ಥ್ಯಾಂಕ್ ಯು ಅತ್ತೆ. ಇರಲಿ ಶ್ವೇತಾ, ಟೇಕ್ ಕೇರ್ ಡಿಯರ್. ಹಾಂ ಅತ್ತೆ, ಬಾಯ್. ಬಾಯ್. ಆ